ಮೂಲ ದಾಖಲೆ ತಿದ್ದಿದ್ದಾರೆ ಅಂತ ಹೇಳಿ ಮುಖ್ಯ ಕಾರ್ಯದರ್ಶಿಗಳಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಲೋಕಾಯುಕ್ತದವರಿಗೆ ಗವರ್ನರು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ. ಆ ಕ್ಲಾರಿಫಿಕೇಶನ್ಸಲ್ಲಿ ಇದು ಕೂಡ ಒಂದು ಭಾಗ. ಅದಕ್ಕೆ ಉತ್ತರ ಲೋಕಾಯುಕ್ತದವರು ಕೊಡ್ತಾರೆ, SITನವರು ಕೊಡ್ತಾರೆ. ಅದು ಏನು ವೆರಿಫಿಕೇಷನ್ ಮಾಡಬೇಕು, ಅವ್ರ ಸಿಗ್ನೇಚರ್ನ ತಿದ್ದಿದ್ದಾರೆ, ಆಮೇಲೆ ಅದೆಲ್ಲ ಏನು ಪ್ರಶ್ನೆಗಳು ಬಂದಿದೆ ಅದನ್ನೆಲ್ಲ FSL ಇದೆ ನಮ್ಮಲ್ಲಿ, ವೆರಿಫೈ ಮಾಡ್ತಾರೆ ಸಿಗ್ನೇಚರ್ ತಿದ್ದಿದ್ದಾರಾ ಅಂತ, ಅಥವಾ ಆ ಫೈಲ್ನಲ್ಲಿ ಯಾರ್ಯಾರು ರುಜು ಮಾಡಿದ್ದಾರೆ. ಇವರ ಹಂತದವರೆಗೆ ಮುಖ್ಯಮಂತ್ರಿಗಳ ಹಂತಕ್ಕೆ ಬರಬೇಕಾದ್ರೆ 4-6 ಜನ ಸೈನ್ ಮಾಡಿರ್ತಾರೆ ಸೆಕ್ರೆಟರಿಗಳು, ಅವರ ರೆಕಮೆಂಡೇಷನ್ಸ್ಗಳು ಏನಿದ್ದಾವೆ. ಆಮೇಲೆ ಅದನ್ನು ಅದರ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ತೀರ್ಮಾನ ತೊಗೊಂಡಿದ್ದಾರಾ, ಇಲ್ಲ ಅವರ ರೆಕಮೆಂಡೇಷನ್ಸ್ ಮೇಲೆ ತೀರ್ಮಾನ ತೊಗೊಂಡಿದ್ದಾರಾ. 26 ಜನ ಆ ಸಂದರ್ಭದಲ್ಲಿ ಕನ್ಸಿಡ್ರೇಷನ್ನಲ್ಲಿ ಇದ್ದರು ಅಂತ ಹೇಳ್ತಾರೆ. ಆ 26 ಜನನ ಬಿಟ್ಟು ನೀವು ಇವ್ರಿಗೆ ಯಾಕೆ ಕೊಟ್ಟಿದ್ದೀರಿ ಅಂತ ಇವೆಲ್ಲ ಪ್ರಶ್ನೆಗಳಿಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿಗಳು ಅರ್ಜಿ ಸಲ್ಲಿಕೆ ಟೈಮಲ್ಲೂ ಕೂಡ ದಾಖಲಾತಿಗಳು ಮರೆಮಾಚಿದ್ದಾರೆ. ಪತ್ನಿ ಬರೆದಿದ್ದು 2 ಲೆಟರ್ ಇಲ್ಲ, ಬರೀ 1 ಪೇಜ್ ಮಾತ್ರ ಇದೆ ಅಂತ ದೂರುದಾರರು ಆರೋಪ. ಅದೆಲ್ಲ ಈಗ ತನಿಖೆ ಆಗ್ತಾ ಇದೆಯಲ್ಲ, ಕಮಿಷನ್ ಮಾಡಿದ್ದೀವಲ್ಲ, ಕಮಿಷನ್ನಲ್ಲಿ ಮುಂದೆ ಇದೆಲ್ಲ ಹೇಳಲಿ ಅಲ್ಲ, ಯಾರ್ಯಾರಿಗೆ ಏನೇನು ಪ್ರಶ್ನೆಗಳು ಬರ್ತವೆ ಅದನ್ನು ಕಮಿಷನ್ ಮುಂದೆ ಅವರು ಹೋಗಿ ಹೇಳಿದರೆ ಕಮಿಷನ್ನು ಅದನ್ನು ಯಾರು ಸಂಬಂಧಪಟ್ಟರೋ ಅವ್ರನ್ನ ಕೇಳ್ತಾರೆ, ಅವ್ರಿಗೆ ನೋಟಿಸ್ ಕೊಡ್ತಾರೆ, ಅವರಿಂದ ಮಾಹಿತಿ ತಗೊಳ್ತಾರೆ. ಥ್ಯಾಂಕ್ ಯು.